ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಬಿಗ್ ಬಾಸ್ ಇನ್ನೇನು ಮುಗಿಯೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ವಾತಾವರಣ ಕಾವೇರ್ತಾ ಇದೆ. ಕಳೆದ 2-3 ದಿನಗಳ ಹಿಂದೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಮೈಕಲ್, ಸ್ನೇಹಿತ್, ಸಿರಿ, ನೀತು ವನಜಾಕ್ಷಿ, ರಕ್ಷಕ್, ಭಾಗ್ಯ ಹೀಗೆ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ಈ ಸಂದರ್ಭದಲ್ಲಿ ಇಶಾನಿ ಮಾತನಾಡಿದ ಒಂದು ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಅಭಿಮಾನಿಗಳನ್ನ ಕೆರಳಿಸಿದೆ. ಇಶಾನಿ ಊಹೆ ಮಾಡದ ರೀತಿಯಲ್ಲಿ ಇಶಾನಿಯನ್ನ ತೆಗಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು. ಈಗಾಗಲೇ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಡ್ರೋನ್ ಪ್ರತಾಪ್ ಅವರಿಗೆ ಯಾವ ರೇಂಜ್ಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದನ್ನ ತೋರಿಸಿದ್ವಿ. ಅವರ ಫ್ಯಾನ್ ಫಾಲೋಯಿಂಗ್ ಯಾವ ರೇಂಜ್ಗೆ ಇದೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಇಶಾನಿ ಬಿಗ್ ಬಾಸ್ ಮನೆಗೆ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಬರೋದು ಬಿಟ್ಟು ಏನೋ ಮಾಡೋದಕ್ಕೂ ಹೋಗಿ ಇನ್ನೇನ್ ಮಾಡ್ಕೊಂಡು ಬಂದಿದ್ದಾರೆ. ಇಶಾನಿ ಡ್ರೋನ್ ಪ್ರತಾಪ್ ಅವರನ್ನ ಆಡ್ಕೊಂಡಂತಹ ರೀತಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಇಶಾನಿ ವಿರುದ್ಧ ಸಾಕಷ್ಟು ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇಶಾನಿ ಡ್ರೋನ್ ಪ್ರತಾಪ್ ಅವರನ್ನ ವಿನಯ್ ಬಳಿ ಕಾಗೆ ಅಂತ ಗೇಲಿ ಮಾಡ್ತಾರೆ, ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅನ್ನೋ ಮಾತುಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇಶಾನಿ ಹೇಳ್ತಾರೆ. ಈ ಮಾತು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರ ಬೆಂಬಲಿಗರು ಏನಿದ್ದಾರೆ, ಅವರ ಫಾಲೋವರ್ಸ್ ಏನಿದ್ದಾರೆ, ಅವರು ಡ್ರೋನ್ ಪ್ರತಾಪ್ ಅವರೇ ವಿನ್ನರ್ ಆಗಬೇಕು ಅಂತ ಹಾರೈಸ್ತಾ ಇದ್ದಾರೆ. ಅದಕ್ಕಾಗಿ ಸಾಕಷ್ಟು ಎಫರ್ಟ್ ಕೂಡ ಹಾಕ್ತಾ ಇದ್ದಾರೆ. ಅಭಿಯಾನದ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಾದ ಟ್ವಿಟರ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಫೇಸ್ಬುಕ್ ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಡ್ರೋನ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಅವರ ಹೆಸರಲ್ಲಿ ಸಾಕಷ್ಟು ಪೇಜ್ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಹೀಗಿರುವಾಗ ಇಶಾನಿ ಮಾಡಿದ ಆ ಒಂದು ಕೆಲಸ ಅವರ ಅಭಿಮಾನಿಗಳನ್ನ ಕೆರಳಿಸಿದೆ. ಇಶಾನಿ ತಾನು ಊಹೆ ಮಾಡದ ರೀತಿಯಲ್ಲಿ ಅದಕ್ಕೆ ತಕ್ಕದಾದಂತಹ ಏಟನ್ನ ತಿಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ಯಾಕಂದ್ರೆ ಇಶಾನಿ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಪೋಸ್ಟ್ಗೆ ಲೈಕ್ಗಿಂತ ಜಾಸ್ತಿ ಕಮೆಂಟ್ಗಳೇ ಬಂದಿದೆ. ಹಾಗಂತ ಇಶಾನಿ ಅವರನ್ನ ಪ್ರಶಂಸಿಸಿ ಅಲ್ಲಿ ಯಾರು ಕೂಡ ಕಮೆಂಟ್ ಹಾಕಿಲ್ಲ. ಅಲ್ಲಿ ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಕಮೆಂಟ್ ಅನ್ನ ಹಾಕಿರೋದು ಅದು ಇಶಾನಿಯನ್ನ ತೆಗಳಿ ಅವರಿಗೆ ಬೈಗುಳಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ನೀವು ಊಹೆ ಮಾಡದಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಕಮೆಂಟ್ಸ್ ಇದೆ. ಬರೋಬ್ಬರಿ 52,000 ಕಮೆಂಟ್ಸ್ ಈಗಾಗಲೇ ದಾಟ್ ಹೋಗಿದೆ. ಇನ್ನಷ್ಟು ಕಮೆಂಟ್ಸ್ಗಳು ಬರ್ತಾನೆ ಇದೆ. ಇಶಾನಿ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ನನಗೆ ಈ ರೇಂಜ್ಗೆ ಪ್ರತಾಪ್ ಅಭಿಮಾನಿಗಳು ತಿರುಗೇಟನ್ನ ಕೊಡ್ತಾರೆ, ನನಗೆ ಗ್ರಹಚಾರ ಬಿಡಿಸ್ತಾರೆ ಅಂತ ಆ ರೇಂಜ್ಗೆ ಅಲ್ಲಿ ಕಮೆಂಟ್ಸ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ನೀನು ಫಸ್ಟ್ ಕನ್ನಡವನ್ನ ನೆಟ್ಟಗೆ ಮಾತನಾಡೋದನ್ನ ಕಲಿ. ಕಾಗೆ ಪ್ರತಾಪ್ ಅವರಲ್ಲ, ಕಾಗೆ ನೀನು. ನಿನ್ನ ವಾಯ್ಸ್ ಯಾರು ಕೇಳ್ತಾರೆ? ರ್ಯಾಪರ್ ಅಂತ ಹೇಳ್ತಿ, ನಾನು ಸಿಂಗರ್ ಅಂತ ಹೇಳ್ತಿ, ಆದ್ರೆ ನಿನ್ನ ಹಾಡನ್ನ ಯಾರು ಕೇಳ್ತಾರೆ? ನೀನು ಎಷ್ಟು ಕೆಟ್ಟದಾಗಿ ಹಾಡ್ತೀಯ ಅನ್ನೋದು ನಿಮ್ಗೆ ಗೊತ್ತಾ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವರ ಪ್ರಭಾವ ನಿಮಗೆ ಗೊತ್ತಿಲ್ಲ. ಡ್ರೋನ್ ಪ್ರತಾಪ್ ಅವರು ನೀನು ಏನ್ ಹೇಳಿದ್ರು ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೋದು, ಆದ್ರೆ ಅವರ ಅಭಿಮಾನಿಗಳು ಖಂಡಿತ ಕೂಡ ನಾವು ಸುಮ್ಮನೆ ಕೂರಲ್ಲ, ನಿನ್ನ ಶನಿಯನ್ನ ಬಿಡಿಸ್ತೀವಿ, ಇಶಾನಿ ನೀನೊಂದು ಶನಿ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಹಾಗೇನೆ ನಿನಗೆ ಗ್ರಾಚಾರ ಬಿಡಿಸ್ತೀವಿ ಅನ್ನೋ ಪೋಸ್ಟ್ಗಳನ್ನ ಕೂಡ ಸಾಕಷ್ಟು ಜನ ವೈರಲ್ ಮಾಡಿದ್ದಾರೆ. ನಿಜಕ್ಕೂ ಇಶಾನಿ ನನಗೆ ಈ ರೀತಿ ಕಮೆಂಟ್ಸ್ ಬರ್ತದೆ ಅಂತ ಊಹೆ ಕೂಡ ಮಾಡಿರಲ್ಲ. ಇನ್ನೊಂದಷ್ಟು ಜನ ಕಾಮಿಡಿಯಾಗಿ ಕಮೆಂಟ್ ಮಾಡಿದ್ದಾರೆ. ಈಗಾಗಲೇ 40K ಕಮೆಂಟ್ ಆಯಿತು, ಬರ್ರಿ ಇದನ್ನ 100K ಮಾಡೋಣ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಆ ಪ್ರಮಾಣದಲ್ಲಿ ಕಮೆಂಟ್ಗಳ ಮಹಾಪ್ರವಾಹವೇ ಸುರಿದು ಬರ್ತಾ ಇದೆ. ಫಾಲೋವರ್ಸ್ಗಿಂತ ಕಮೆಂಟ್ಸ್ ಜಾಸ್ತಿ ಆಯ್ತಲ್ಲ, ಡ್ರೋನ್ ಫ್ಯಾನ್ಸ್ ಮೆಚ್ಚಿದೆ ಕಣ್ರಯ್ಯ ನಿಮ್ಮ ಅಭಿಮಾನನ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಹಾಗೇನೆ ಬರ್ಲಿ ಇನ್ನೂ ಬರ್ಲಿ, ಅವರಿಗೆ ಇನ್ನೂ ಇದೆ ಹಬ್ಬ ಅನ್ನೋ ರೀತಿಯಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ. ಹಾಗೇನೆ ಎಲ್ಲಿ ತನಕ ನೀವು ಕ್ಷಮೆ ಕೇಳಲ್ವೋ ಅಲ್ಲಿ ತನಕ ನಾವು ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾನೆ ಇರ್ತೀವಿ, ನಿಮ್ಮ ವಿರುದ್ಧ ಪೋಸ್ಟ್ಗಳನ್ನ ಹಾಕ್ತಾನೆ ಇರ್ತೀವಿ ಅಂತ ಇಶಾನಿಗೆ ಕಮೆಂಟ್ ಮಾಡಿದ್ದಾರೆ. ನಿಜಕ್ಕೂ ಇಶಾನಿ ಅಲ್ಲಿ ಹೋಗಿ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು. ಆದ್ರೆ ಇಶಾನಿ ನಿಜಕ್ಕೂ ಆ ರೀತಿ ಪದವನ್ನ ಬಳಕೆ ಮಾಡಬಾರ್ದಿತ್ತು. ಹೊರಗಡೆ ಬಂದಂತಹ ಸ್ಪರ್ಧಿ ಹೊರಗಡೆ ಯಾವ ರೀತಿ ಅವರನ್ನ ಮೆಚ್ಕೊಂಡಿದ್ದಾರೆ ಅಭಿಮಾನಿಗಳು, ಯಾವ ರೀತಿ ಡ್ರೋನ್ ಪ್ರತಾಪ್ ಅವರಿಗೆ ಗೌರವ ಇದೆ ಅನ್ನೋದನ್ನ ನೋಡ್ಕೊಂಡು ತಿಳ್ಕೊಂಡು ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು. ಹೊರಗಡೆ ಬರ್ದೇ ಇದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನ ನಾವು ಗೌರವಿಸ್ಬೇಕು. ಒಬ್ಬ ವ್ಯಕ್ತಿಯನ್ನ ಅಷ್ಟೊಂದು ಕೀಳು ಮಟ್ಟದಲ್ಲಿ ನಾವು ಯಾವತ್ತೂ ಕೂಡ ಸಂಬೋಧಿಸಬಾರ್ದು, ಆತನಿಗೆ ಅವಮಾನವನ್ನ ಮಾಡಬಾರ್ದು. ಆದ್ರೆ ಇಶಾನಿಯಲ್ಲಿ ಮಾಡಿದ್ದು ನಿಜಕ್ಕೂ ತಪ್ಪು, ದೊಡ್ಡ ತಪ್ಪು. ಒಬ್ಬ ಸ್ಟಾರ್ ಆಗಿ ಅಥವಾ ಒಂದಷ್ಟು ಜನರಿಗೆ ಬುದ್ಧಿ ಹೇಳಬೇಕಾದಂತಹ ಸ್ಥಾನದಲ್ಲಿ ನಿಂತವರು ಆ ರೀತಿಯಾಗಿ ಅವಮಾನ ಮಾಡೋದು ಖಂಡಿತ ತಪ್ಪು. ಇಶಾನಿ
ಮಾಡಿದ್ದಕ್ಕೆ ಸರಿಯಾಗಿಯೇ ಇದೀಗ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಟ್ರೋಲ್ ಪೇಜಸ್ಗಳು ಕೂಡ ಇಶಾನಿ ಅವರು ಮಾತನಾಡಿದಂತಹ ವಿಡಿಯೋ ಕ್ಲಿಪ್ಪಿಂಗನ್ನು ಇಟ್ಕೊಂಡು ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ. ನಿಮಗೆ ಖಂಡಿತವಾಗ್ಲೂ ಗ್ರಹಚಾರವನ್ನು ಬಿಡಿಸ್ತೀವಿ, ನಿಮಗೆ ಮುಂದೆ ಮಾರಿ ಹಬ್ಬ ಕಾದಿದೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೆರಳಿದ್ದಾರೆ. ಈ ಘಟನೆಯಾಗಿ 2 ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಇಶಾನಿ ಅವರ ಮೇಲಿನ ಕೋಪ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಕಮ್ಮಿ ಆಗಿಲ್ಲ. ಎಲ್ಲೆಲ್ಲ ಚಾನ್ಸ್ ಸಿಗ್ತದೋ ಅಲ್ಲೆಲ್ಲ ಕೂಡ ಇಶಾನಿಯ ಗ್ರಹಚಾರ ಬಿಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಶಾನಿಗೆ ಒಂದು ಕಮೆಂಟ್ಗಳ ಮಹಾಪ್ರವಾಹವೇ ಹರಿದು ಬರ್ತಾ ಇದೆ. ಒಳ್ಳೆ ಕೆಲಸಕ್ಕೆ ಬಂದರೆ ನಿಜಕ್ಕೂ ಅವ್ರಿಗೆ ಖುಷಿ, ಆದರೆ ಈ ರೀತಿ ನನಗೆ ಬರುತ್ತೆ ಅಂತ ಖಂಡಿತವಾಗ್ಲೂ ಇಶಾನಿ ಅಂದಾಜು ಕೂಡ ಮಾಡಿರಲ್ಲ. ಆ ರೇಂಜ್ಗೆ ಅವರಿಗೆ ಬೈಗುಳಗಳ ಸುರಿ ಮಳೆಗೆ ಹರಿದು ಬರ್ತಾ ಇದೆ. ಅವರು ಹಾಕಿದ ಪೋಸ್ಟನ್ನು ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಶಾನಿಗೆ ಬಯೋಕೆ ಎಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ, ಎಲ್ಲಿ ಬೈದ್ರೆ ಅವರಿಗೆ ರೀಚ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಮೆಂಟ್ಗಳ ಮೂಲಕವೇ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಾವು ಅದೇ ಸೀನನ್ನು ನೋಡ್ತಾ ಇರ್ಬೋದು. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಇಶಾನಿ ಎಲ್ಲರನ್ನ ಚೆನ್ನಾಗಿ ಮಾತನಾಡಿಸಿ ಎಲ್ಲರ ಬಳಿ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಅವರನ್ನು ಹುರಿದುಂಬಿಸಿ ಬರಬೇಕಿತ್ತು. ಅದರ ಬದಲು ಈ ರೀತಿ ಪಿನ್ ಇಟ್ಟು ಬರಬಾರ್ದು. ನಮ್ರತಾ ಜೊತೆ ಮಾತನಾಡ್ತಲೂ ಒಂದಷ್ಟು ಪಿನ್ ಇಡುವಂತಹ ಕೆಲಸವನ್ನ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ತಂದಿಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ರೀತಿಯ ಕೆಲಸಗಳನ್ನ ಮಾಡಬಾರ್ದಿತ್ತು. ಈ ರೀತಿ ಮಾಡಿ ಇದೀಗ ಇಶಾನಿ ಅದಕ್ಕೆ ತಕ್ಕದಾದಂತಹ ಬೆಲೆಯನ್ನು ತೆತ್ತಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಯಾವ ರೀತಿ ಕೆರಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಅವರ ಕೋಪ ತಣ್ಣಗಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಶಾನಿ ವಿರುದ್ಧ ಒಂದು ಅಭಿಯಾನ ರೀತಿ ನಡೀತಾನೆ ಇದೆ. ಸೊ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ. ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ. ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ. ಎಲ್ಲ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನ ಒದಗಿಸಲಾಗುತ್ತದೆ. ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸವಿಯಲು ಭೇಟಿ ನೀಡಿ. ಗ್ಯಾಲಕ್ಸಿ ಐಸ್ ಕ್ರೀಂ, ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ, ಕೆಎಂ ರಸ್ತೆ, ಮೂಡಿಗೆರೆ. ಮೊಬೈಲ್ ನಂಬರ್ 9448156908 ಅಥವಾ 9482927293. ಕಾಫಿ ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆಂತ್ ಹೆವೆನ್ ಪ್ರಾರಂಭವಾಗಿದೆ. ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ 109 ನಗರಗಳಲ್ಲಿ 250ಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ. ಬಾಯಲ್ಲಿ ನೀರುಣಿಸುವ ಅನೇಕ ಫ್ಲೇವರ್ಗಳು ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ. ಹಿಂದೆ ಭೇಟಿ ಕೊಡಿ. ಸೆವೆಂತ್ ಹೆವೆನ್, ವಿಜಯಪುರ ಮುಖ್ಯ ರಸ್ತೆ, ಮಾರ್ಕೋಮೆಸ್ ಹತ್ತಿರ, ಚಿಕ್ಕಮಗಳೂರು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.